ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ಚ್ ರಾಜ್. ಓಕೆ, ಇವತ್ತು ಚಾಲೆಂಜ್ ಏನ 10th ಡೇ. ಅದು ಆಕ್ಚುಲಿ ನೆನ್ನೆ ಇತ್ತು. ನಾನು ನೆನ್ನೆ ಯಾವುದೇ ರೀತಿ ವಿಡಿಯೋ ಪೋಸ್ಟ್ ಮಾಡಿಲ್ಲ. ಸೊ ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೀಸನ್ ನೀವು ಕೇಳಿಲ್ಲ ಅಂದ್ರೂ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಯಾರು ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ. ಸೊ ಅದರಿಂದ ಬೇಜಾರಾಗಿ ನಾನು ಯಾವುದೇ ರೀತಿ ವಿಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಓವರ್ ನೈಟಲ್ಲೇ ಎಲ್ಲ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಕೆಲಸನ ಮಾಡೋಣ ಅಂತ ಅನ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಸ್ಮಾಲ್ ಚಾನೆಲ್ಸ್ಗಳನ್ನ ಜನ ಏನಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಬಟ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಅವರು ತುಂಬಾ ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಮಾಡಿರ್ತಾರೆ. ಯಾರೇ ತುಂಬಾ ಕಷ್ಟಪಟ್ಟು ಅವರ ಟ್ಯಾಲೆಂಟ್ನ ತೋರಿಸ್ಕೊಂಡು ವಿಡಿಯೋಸ್ಗಳನ್ನ ಮಾಡಿದ್ರೆ ದಯವಿಟ್ಟು ಅಂತವ್ರನ್ನ ಸಪೋರ್ಟ್ ಮಾಡಿ. ಓಕೆ, ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನು ಭಗವದ್ಗೀತೆನ ಓದ್ಲಿಕ್ಕೆ ಶುರು ಮಾಡಿದ ಉದ್ದೇಶ ಏನು ಅಂತಂದ್ರೆ, ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ಮನೇಲೇ ಇದ್ದೀನಿ. ಹಾಗಾಗಿ ನನ್ನ ಮೈಂಡ್ ಪೀಸ್ಫುಲ್ ಆಗಿರ್ಲಿ ಅನ್ನೋ ಒಂದು ರೀಸನ್ಗೆ ನಾನು ಭಗವದ್ಗೀತೆನ ಓದ್ಲಿಕ್ಕೆ ಶುರು ಮಾಡಿರೋದು. ಸೊ ಅದನ್ನ ನಿಮಗೂ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ನಿಮಗೆ ನನ್ನ ಭಗವದ್ಗೀತೆ ಓದುವ ವಿಧಾನ ಆಗಿರ್ಬೋದು, ಅದನ್ನು ತಿಳಿಸ್ಕೊಡುವ ವಿಧಾನ ಆಗಿರ್ಬೋದು, ನಿಮಗೆ ಅದು ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ, ಅದನ್ನು ಹೇಳ್ತಾ ಎಲ್ಲರನ್ನೂ ಸಪೋರ್ಟ್ ಮಾಡಿ, ಎಲ್ಲರನ್ನೂ ಬೆಳೆಸಿ, ನೀವು ಬೆಳೀರಿ ಅಂತ ಕೇಳ್ಕೊಂಡು ಇವತ್ತು ಅಧ್ಯಯನ 1ರ 3ನೇ ಶ್ಲೋಕನ ಹೇಳ್ತಾ ಇದ್ದೀನಿ. ಅದು ಹೇಗಿದೆ? ಓಕೆ. ಪಶ್ಚೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಮತಿ ಚ ವ್ಯೂಢಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮಥ. ಇದ್ರರ್ಥ ಏನಿಲ್ಲ, ದುರ್ಯೋಧನ ಬಂದು ದ್ರೋಣಾಚಾರ್ಯರ ಹತ್ರ ಮಾತಾಡ್ತಾ ಇದ್ದ. ಸೊ ಹೇಳ್ತಾ ಇದ್ದಾನೆ, ಇವಾಗ ನೋಡಿ ದ್ರೋಣಾಚಾರ್ಯರವರೇ, ಪಾಂಡುಪುತ್ರರ ಸೇನೆಯನ್ನು ನೋಡಿ, ದ್ರುಪದ ಪುತ್ರ, ನಿಮ್ಮ ಶಿಷ್ಯರಾದ ದ್ರುಪದ ಪುತ್ರ ದೃಷ್ಟಿದ್ಯುಮ್ನನು ಹೇಗೆ ತನ್ನ ಸೇನೆಯನ್ನು ರಚನೆ ಮಾಡಿದ್ದಾನೆ, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತಂದ್ರೆ, ಲೈಫ್ ನಮಗೆ ಚಾನ್ಸಸ್ ಕೊಡುತ್ತೆ, ಅದು ಅನ್ಎಕ್ಸ್ಪೆಕ್ಟೆಡ್ ವೇನಲ್ಲಿ. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ದಟ್. ಓಕೆ, ನಾವು ಇವಾಗ ದ್ರುಪದ ಪುತ್ರ ಇದಾನಲ್ಲ ದುಷ್ಟಿದ್ಯುಮ್ನ, ಅವರು ಬಂದು ದ್ರೋಣಾಚಾರ್ಯರ ಮೇಲೆ ಯುದ್ಧ ಮಾಡಿ ಸೋತಿದ್ರು ಒಂದು ಟೈಮಲ್ಲಿ. ಬಟ್ ಆಮೇಲೆ ದ್ರೋಣಾಚಾರ್ಯರ ಹತ್ರನೇ ಕಲಿತು ಇವತ್ತು ಒಬ್ಬ ಗ್ರೇಟ್ ಲೀಡರ್ ಆಗಿ ಪಾಂಡವ ಪುತ್ರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಟೈಮ್ ಹೇಗೆ ಚೇಂಜ್ ಆಗುತ್ತೆ, ಅವನಿಗೊಂದು ಚಾನ್ಸ್ ಕೊಟ್ಟಿದೆ ಲೈಫು. ಸೊ ಹಾಗೆ ನಮ್ಮನ್ನು ನಾವು ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು, ಯಾವತ್ತಿಗೂ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು. ನಮಗೆ ಒಂದು ಟೈಮ್ ಬರುತ್ತೆ, ನಮಗೂ ಎಲ್ಲರ ಹಾಗೆ ನಮಗೂ ಒಂದು ಟೈಮ್ ಬರುತ್ತೆ, ನಮ್ಮ ವ್ಯಾಲ್ಯೂ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇವಾಗ ನೀವು ಹೇಳಿ, ನಿಮಗೆ ಲೈಫ್ ಒಂದು ಚಾನ್ಸ್ ಕೊಡ್ತು ಅಂದರೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿಕ್ಕೆ. ಸೊ ಆವಾಗ ನೀವು ಯಾವ ಕ್ವಾಲಿಟೀಸ್ನ ಫಸ್ಟ್ ಶೋ ಮಾಡ್ತೀವಿ? ಕಾನ್ಫಿಡೆನ್ಸ್ ಆರ್ ಪೇಷನ್ಸ್ ಆರ್ ಲೀಡರ್ಶಿಪ್? ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್.